ಜೈ ಶ್ರೀರಾಮ್, ನಾನು ನಿಮ್ಮ ಉಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಿಗೆ ಬಂದಿದ್ದೀವಿ. ಮೂನ್ ರೈಸ್ ಫಾರ್ಮ್ ಸ್ಟೇ ಅಲ್ಲಿ ಇದೀವಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಓನರ್ ಬಂದಿದ್ದಾರೆ, ಆಶಿಕ್ ಅಂತ. ಸೊ ಅವ್ರನ್ನೇ ಕೇಳೋಣ ಈ ಐಡಿಯಾ ಎಲ್ಲ ಹೇಗ್ ಬಂತು, ಹೇಗ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಯೂನಿಕ್ ಆಗಿದೆ. ಯೂಶಲಿ ನಾನು ತುಂಬಾ ರೆಸಾರ್ಟ್ಸ್ ಅಲ್ಲಿ ಸ್ಟೇ ಆಗಿದ್ದೀನಿ, ಬಟ್ ಎಲ್ಲ ವೆಸ್ಟರ್ನೈಸ್ಡ್ ಮಾಡರ್ನೈಸ್ಡ್ ರೆಸಾರ್ಟ್ಸ್ ಅಲ್ಲೇ ಇದ್ದಿದ್ದು. ಇದು ಫಸ್ಟ್ ಟೈಮ್ ಹಟ್ ಕಾನ್ಸೆಪ್ಟ್ ಅಲ್ಲಿ ಅಂಡ್ ವಾಶ್ರೂಮ್ಸ್ ಅಲ್ಲೆಲ್ಲ ರಾಕ್ ಅದ್ರ ನ್ಯಾಚುರಲ್ ಫಾರ್ಮ್ ಅಲ್ಲೇ ಇದೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸೊ ಇದು ಆಕ್ಚುಲಿ ಕಸಿನ್ಸ್ ಸ್ಟಾರ್ಟ್ ಮಾಡಿರೋಂಥದ್ದು. ಅದ್ರಲ್ಲಿ ಒನ್ ಆಫ್ ದಿ ಓನರ್ ಇವಾಗ ನಮ್ ಜೊತೆ ಇದ್ದಾರೆ. ಹಲೋ ಆಶಿಕ್. ಹಾಯ್. ಹಾಯ್. ನೆನ್ನೆ ಬಂದಿದ್ವಿ, ತುಂಬಾನೇ ಚೆನ್ನಾಗಿದೆ ಸ್ಟೇ. ಸೊ ಇದ್ರ ಹಿಂದೆ ಇರೋ ಕಾನ್ಸೆಪ್ಟ್ ಹೇಗ್ ಬಂತು? ತುಂಬಾನೇ ಯೂನಿಕ್ ಐಡಿಯಾ. ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಆಡಿಯನ್ಸ್ಗೆ? ನಾವು ಇದು ಸ್ಟಾರ್ಟ್ ಮಾಡಿದ್ದು ಬಂದು 2019 ಡಿಸೆಂಬರ್ ಅಲ್ಲಿ. ಸಮ್ವೇರ್ ಆಗ ಎಲ್ಲಾ ಕಡೆ ಕೋವಿಡ್ ಸ್ಟಾರ್ಟ್ ಆಗಿತ್ತು, US ಅಥವಾ ಚೈನಾದಲ್ಲಿ. ಸೊ ಅವಾಗ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡೋಣ ಏನಾದ್ರು. ಅದಕ್ಕೆ ಮುಂಚೆ ಶುಂಠಿ ಅವ್ರಿಗೆ ಲೀಸ್ ಕೊಡ್ತಾ ಇದ್ವಿ. ತುಂಬಾ ಕೆಮಿಕಲ್ಸ್ ಹಾಕಿ ಲ್ಯಾಂಡ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲಾಯ್ಟ್ ಆಗಿತ್ತು, ಏನು ಬೆಳೆಯಕ್ ಆಗ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಕಸಿನ್ ಸೇರ್ಕೊಂಡು ಒಂದ್ 4 ಜನ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗಿ ಟೆಂಟ್ಸ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈ ಮನೆ ಫಸ್ಟ್ ನಾವೇ ಕಟ್ಟಿದ್ವಿ. ಅರ್ತ್ ಬ್ಯಾಗ್ ಹೌಸ್ ಅಂತ. ಎಲ್ಲ ಮೂಟೆಗಳಲ್ಲಿ ಮಣ್ಣು ಹಾಕಿ ಅದನ್ನ ಬ್ರಿಕ್ಸ್ ತರ ಲೇ ಮಾಡಿ, ಅದ್ರದ್ದು ಫೋಟೋಸ್ ಎಲ್ಲ ಇದೆ, ನಿಮ್ಗೆ ಬೇಕಂದ್ರೆ ಶೇರ್ ಮಾಡ್ತೀನಿ. ಹಾಕಿ ಅದ್ರ ಮೇಲೆ ಪ್ಲಾಸ್ಟ್ರಿಂಗ್ ಮಾಡಿ, ಸುಣ್ಣದ್ದು ಗೋಡೆ ಒಳಗಡೆ ಪ್ಲಾಸ್ಟ್ರಿಂಗ್, ಆಚೆ ಕಡೆ ಸಿಮೆಂಟ್ ಹಾಕಿ, ಮೇಲ್ಗಡೆ ತೆಂಗಿನ ಗರಿ ಮತ್ತೆ ಒಡಕೆ ಹುಲ್ಲು ಅಂತ ಹೇಳ್ತೀವಿ, ಅದ್ರಲ್ಲಿ ರೂಫ್ ಮಾಡಿದೀವಿ. ರೂಮ್ಸ್ ಒಂದ್ಸಲಿ ತೋರಿಸ್ತೀನಿ. ಸೊ ಇದು ಫಸ್ಟ್ ನೀವು ಸ್ಟೇ ಆಗಕ್ಕೆ ಅಂತ ಮಾಡ್ಕೊಂಡು ನಮಗೆ ಅಂತ ಕೋವಿಡ್ ಟೈಮ್ ಕೋವಿಡ್ ಅಲ್ಲಿ. ಅಲ್ಲಿ ನೈಸ್. ಬನ್ನಿ ನೋಡೋಣ ಹೇಗಿದೆ ಒಳಗೆಲ್ಲ ಅಂತ. ಸೊ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದ್ರೆ, ಯೂಶಲಿ ಸುನಾಮಿಲೆಲ್ಲ ಜಪಾನ್ ಅಥವಾ ವಿಯೆಟ್ನಾಂ ಈ ಸೈಡ್ ಅಲ್ಲೆಲ್ಲ, ಇಂಡೋನೇಷಿಯಾ ಅಲ್ಲೆಲ್ಲ ಈ ಅರ್ತ್ ಬ್ಯಾಗ್ ಹೌಸ್ ತುಂಬಾ ಕಾಮನ್ ಆಗಿತ್ತು. ಯಾವಾಗ ಸುನಾಮಿ ಬಂದು ತುಂಬಾ ಮನೆಗಳು ಡೆಸ್ಟ್ರಾಯ್ ಆಯ್ತು ಆಗ. ಸೊ ಅಣ್ಣ ಅದ್ರ ಬಗ್ಗೆ ನೋಡಿ ರಿಸರ್ಚ್ ಮಾಡಿ ನಾವೇ ಯಾಕೆ ಕಟ್ಟಬಾರ್ದು ಅಂತ ಈ ಟ್ರೈ ಟು ಡು. ಇದ್ರಲ್ಲಿ ನೋಡ್ಬೋದು ನೀವು, ಗೋಡೆಗಳು ಸ್ವಲ್ಪ ಅನ್ನೀವನ್ ಇದೆ. ಎಲ್ಲ ಚೀಲಗಳು ಹಾಕಿ ಚೀಲಗಳಿಗೆ ಮಣ್ಣು ತುಂಬಿ, ಸೊ ಅದ್ರ ಮೇಲೆ ಪ್ಲಾಸ್ಟ್ರಿಂಗ್ ಮಾಡಿರೋದು. ಸೊ ಗೋಡೆಗಳು ಅದಕ್ಕೆ ನಿಮ್ಗೆ ಅನ್ನೀವನ್ ಇದೆ. ಮೇಲ್ಗಡೆ ರೂಫ್ ಅಷ್ಟು ತೆಂಗಿನ ಗರಿಗಳಿದೆ, ಅದು ಆಚೆಯಿಂದ ಕಾಣುತ್ತೆ. ಆ ಹುಲ್ದು ಎಸ್ಥೆಟಿಕ್ ಲುಕ್ ಬರಲಿ ಅಂತ ಅದನ್ನ ಹಾಕಿದ್ವಿ. ಸೊ ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸಸ್ಟೈನಬಲ್ ಆರ್ಕಿಟೆಕ್ಚರ್ ತರನೇ ಮಾಡ್ತೀವಿ. ಕೆಳಗಡೆ ಇದು ಗ್ರೀನ್ ಆಕ್ಸೈಡ್ ಅನ್ನೆಲ್ಲ, ಇದು ಬಾತ್ರೂಮ್ ಒಳಗಡೆ ನ್ಯಾಚುರಲ್ ಸನ್ಲೈಟ್ ಬರೋ ತರ. ಮೇಲ್ಗಡೆ ನ್ಯಾಚುರಲ್ ಸನ್ಲೈಟ್ ಬರುತ್ತೆ. ಸೊ ಈಗಿನ ಕಾಲದಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಈ ತರ ಜಗಳಿ ಕಟ್ಟೆ ನೋಡಿರೋದು ತುಂಬಾ ಚೆನ್ನಾಗಿದೆ. ಒಂದ್ 4 ಮರ ಇತ್ತು, ಒಂದ್ 4 ತೆಂಗಿನ ಮರ ನಿಮಗ್ ಸುತ್ತ ಕಾಣೋದು, ಮತ್ತೆ ಇದೊಂದು ಅರಳಿ ಮರ ಒಂದ್ ಸ್ವಲ್ಪ ಮೇನ್ ಅಟ್ರಾಕ್ಷನ್ ಅಂತ ಅನಿಸ್ತು. ಹೌದು, ನನ್ಗೆ ಅದೇ ಇಟ್ ಕಾಟ್ ಮೈ ಐಸ್. ಲೈಕ್ ವೆನ್ ಐ ಫಸ್ಟ್ ಎಂಟರ್ಡ್, ಅದು ಅಷ್ಟೊಂದು ಪ್ರಿಸರ್ವ್ ಮಾಡ್ಕೊಂಡಿದಿರಲ್ಲ ಸುತ್ತ ಎಲ್ಲ ಕಟ್ಟೆ ಎಲ್ಲ ಕಟ್ಸಿ. ನೈಸ್. ಸೊ ಬಂದಾಗ ಎಲ್ಲರಿಗೂ ಅದು ಹಳ್ಳಿ ಫೀಲು ಸಿಗುತ್ತೆ. ಆ ಸ್ವಿಂಗ್ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಒಂದು 50 ಮೆಂಬರ್ಸ್ ಆತರ ಗೆಟ್ ಟುಗೆದರ್ ಮಾಡಬಹುದು. ಸೊ ಇಲ್ಲಿ ಬಂದು ಬಾನ್ ಫೈರ್ ಇದೆ. ಯೂಶಲಿ ಮಳೆಗಾಲದಲ್ಲಿ ಕಷ್ಟ, ಬಟ್ ಚಳಿಗಾಲದಲ್ಲೆಲ್ಲ ಆ ಕಡೆ ಲಾನ್ ಏರಿಯಾ ಇದೆ, ಅಲ್ಲಿ ಒಂದು 200-250 ಪೀಪಲ್ ಇವೆಂಟ್ಸ್ ಏನಾದ್ರು ಮಾಡಬಹುದು. ಸ್ಪೇಷಿಯಸ್ ಆಗಿದೆ ಇಲ್ಲೂ ಕೂಡ. ಇದು ಬಂದು ಡೈನಿಂಗ್ ಹಾಲ್, ಒಂದು 25-30 ಮೆಂಬರ್ಸ್ ಕೆಪಾಸಿಟಿ ಇದೆ. ಸೊ ಇದ್ರಲ್ಲೂ ಅಷ್ಟೇ ಆದಷ್ಟು ಓಲ್ಡ್ ಫರ್ನಿಚರ್ಸ್ ನಮ್ಮ ಹತ್ರ ಇದ್ದಿದ್ದ ಅಲ್ಗೆಗಳು ಯೂಸ್ ಮಾಡ್ಕೊಂಡು ಸೀಟಿಂಗ್ ಮಾಡಿದೀವಿ. ಇದೆಲ್ಲ ಹಳೆ ಕಾಲೇಜ್ದು, ಸ್ಕೂಲ್ದು, ಟೀಚರ್ಸ್ದು. ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇದು ಬಂದು ನಮ್ಮ ಹತ್ರ ಒಂದು ಹಳೇದು ಮ್ಯಾಂಗೋ ಮರ ಇತ್ತು, ಒಂದು 50 ವರ್ಷದ ಹಳೇದು, 50-60 ವರ್ಷದ. ಅದ್ರಲ್ಲಿ ಏನು ಫಲ ಬೀಳ್ತಾ ಇರಲಿಲ್ಲ, ಮತ್ತೆ ರೆಂಬೆಗಳೆಲ್ಲ ಕಟ್ಟಾಗಿತ್ತು. ಅದ್ರದ್ದು ಯೂಸ್ ಮಾಡ್ಕೊಂಡು ಅದ್ ಹೆಂಗಿತ್ತು ಅದೇ ಶೇಪ್ ಅಲ್ಲಿ ಟೇಬಲ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಇದು. ಓಕೆ, ನಂಗೆ ಫಸ್ಟ್ ಬಂದಾಗ ಇದು ತುಂಬಾ ಯೂನಿಕ್ ಅನಿಸ್ತು. ಯೂಶಲಿ ನಾನು ಬಾಲಿ, ಇಂಡೋನೇಷಿಯಾದಲ್ಲಿ ಈ ತರ ರೂಮ್ಸ್, Airbnb ನೋಡಿದ್ದೆ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾನು ಈ ತರದ Airbnb ಚೆಕ್ ಮಾಡಿದಾಗ ನೋಡಿದ್ದಂದ್ರೆ, ಇದ್ರ ಬಗ್ಗೆ ಹೇಳಿ ನಂಗೆ. ಆ 6 ಬೆಡ್ ಹೇಳಿದ್ನಲ್ಲ, 3 ಲೇಯರ್ ಇರುತ್ತೆ ಅಂತ. ಇದು ಮೇಲ್ಗಡೆ ಇರೋ ಲೇಯರೇನೆ ಒಡಕೆ ಹುಲ್ಲು ಅಂತ ಹೇಳ್ತೀವಿ. ಯೂಶಲಿ ಕೆರೆಗಳಲ್ಲಿ ಬೆಳೆಯುತ್ತೆ, ಅದನ್ನ ಕಟ್ ಮಾಡಿ ತಂದು ಒಣಗಿಸಿ ಹಾಕೋದು. ಸೊ 3 ಲೇಯರ್ ಮೇಲ್ಗಡೆ, ಇದು ಕೆಳಗಡೆ ಒಂದು ಶೀಟ್ ಟಾರ್ಪಲ್ ಹಾಕಿದೀವಿ, ಅದ್ರ ಕೆಳಗಡೆ ತೆಂಗಿಂದು ಗರಿಗಳು ನೇದಿರೋದು ಹಾಕಿದ್ದಾರೆ. ಸೊ ಇದನ್ನು ಅಷ್ಟೇ ಫುಲ್ ಕಂಪ್ಲೀಟ್ ಲೈಮ್ ಪ್ಲಾಸ್ಟರಿಂಗ್ ಮತ್ತೆ ಸಸ್ಟೈನಬಲ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಮಣ್ಣಲ್ಲೇ ಕಟ್ಟಿರೋದು, ಇಟ್ಟಿಗೆ ಮಣ್ಣು, ಸ್ವಲ್ಪ ಪ್ರಮಾಣದಲ್ಲಿ ಸಿಮೆಂಟ್ ಉಪಯೋಗಿಸಿದ್ವಿ. ಒಳಗಡೆ ಬಂದ್ರೆ ನಿಮ್ಗೆ ಇದ್ರದ್ದು ಒಳಗಡೆ ಫೀಲ್ ಗೊತ್ತಾಗುತ್ತೆ. ತೆಂಗಿನ ಗರಿಯೋದು ಇದೆಲ್ಲ ಫುಲ್ ನಿಮ್ಗೆ ಗೋಡೆಗಳು ಮುಟ್ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ತುಂಬಾ ನೈಸ್ ಇದೆ, ತಂಪಿದೆ, ಮತ್ತೆ ಲೈಮ್ ಪ್ಲಾಸ್ಟರಿಂಗ್ ಎಲ್ಲ ಸುಣ್ಣದ ಗೋಡೆಗಳೇ. ಇದು ಬೆಡ್ಸ್ ಅಷ್ಟೇ ಸ್ವಲ್ಪ ವಾಕ್ ಇನ್ ಬೆಡ್ ತರ ಇದೆ ನಿಮ್ಗೆ. ಇದು ಕಾಟ್ ಇಲ್ಲ, ಇದು ಕಟ್ಟೆಯಲ್ಲೇ ಮಾಡಿ ಬ್ರಿಕ್ಸ್ ಅಲ್ಲಿ ಅದ್ರ ಮೇಲೆ ಬೆಡ್ ಇಟ್ಟಿರೋದು. ಸೊ ನಂಗೆ ಈ ರೂಮ್ ಅಲ್ಲಿ ಮತ್ತೆ ಇಷ್ಟ ಆಗಿದ್ ಮೇನ್ ಥಿಂಗ್ ಏನು ಅಂತಂದ್ರೆ, ಈ ತರ ಕಟ್ಟೆ ಕೊಟ್ಟಿದ್ದಾರೆ. ಹಳೇ ಕಾಲದಲ್ಲಿ ಇರ್ತಿತ್ತಲ್ಲ ಅದೇ ತರ ಶೈಲಿಯಲ್ಲೇ ಈ ತರ ಎಲ್ಲ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಒಳಗಡೆ ರೂಮ್ಸ್, ಬಾತ್ರೂಮ್ಸ್ ಅಷ್ಟೇ ನಿಮಗ್ ನೋಡಿದ್ರೆ ಕ್ಲೀನ್, ಹೈಜೀನ್, ಮತ್ತೆ ಸ್ವಲ್ಪ ಲಕ್ಸುರಿ ಆಗೂ ಕಾಣುತ್ತೆ ಬಾತ್ರೂಮ್ಸ್. ರೂಫ್ ಎಲ್ಲ ನೋಡಿದ್ರೆ ಇಲ್ಲಿ ಬಾಲ್ಕನಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎನಿ ಗೆಸ್ಟ್ ಬಂದಾಗ ಫಸ್ಟ್ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳದೆ ಆ ಬಾಲ್ಕನಿಗೆ ಹೋದ್ಮೇಲೆ. ಸೊ ನಿಮ್ಗೂ ಆ ಬಾಲ್ಕನಿ ತೋರಿಸ್ತೀನಿ ಬನ್ನಿ.
ಇಲ್ಲಿ ನಿಮ್ಗೆ ಬಾಲ್ಕನಿಯಿಂದ ಫಾರ್ಮ್ ವ್ಯೂ ಕಾಣುತ್ತೆ. ಮತ್ತೆ ಇದನ್ನ ಹೆಂಗೆ ಡಿಸೈನ್ ಮಾಡಿದೀವಿ ಅಂದ್ರೆ ಮೂನ್ ರೈಸ್ ಕಿಂಗ್ಡಮ್ ಅಂತ ಹೆಸರಿಟ್ಟಿರೋದ ಕಾರಣ ಇಲ್ಲಿ ಫುಲ್ ಮುಂಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಗೆ ನಾವು ಕೋವಿಡ್ ಅಲ್ಲಿ ಬಂದಾಗ. ಸೊ ಅದಕ್ಕೋಸ್ಕರ ಹೆಸರು ಮೂನ್ ರೈಸ್ ಕಿಂಗ್ಡಮ್ ಅಂತ. ಕಲರ್ ಪ್ಯಾಲೆಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಲೈಕ್ ಏಸ್ಥೆಟಿಕ್ ಆಗಿ ಪ್ರತಿ ಒಂದನ್ನು ಕೋಆರ್ಡಿನೇಟ್ ಆಗಿದೆ. ಇದು ಎರಡು ಎ ಫ್ರೇಮ್ಸ್ ಅಂತ ಹೇಳ್ತೀವಿ, ಎರಡು ಐಡೆಂಟಿಕಲ್ ಇದೆ. ಸೊ ಇದು ಮೇಜರ್ಲಿ ವುಡನ್ ಪ್ಲಾಂಕ್ಸ್, ಸ್ವಲ್ಪ ಫ್ಯಾಬ್ರಿಕೇಶನ್ ಮಾಡಿಸಿ ಸುತ್ತ ಬ್ಯಾಂಬೂ ಇದ್ರಲ್ಲಿ ಹಾಕಿದೀವಿ. ಒಳಗಡೆ ನೋಡೋಣ. ಸೊ ಇಲ್ಲಿ ಇನ್ ಕೇಸ್ 2 ಫ್ಯಾಮಿಲಿ ಇದ್ರೆ ಒಂದು ಕೆಳಗಡೆ ಟೆಂಟ್ ಸ್ಟೇ ಮಾಡಿ ಮೇಲ್ಗಡೆ ಇನ್ನೊಂದು ಫ್ಯಾಮಿಲಿ ಇರ್ಬೋದು, ಆ ತರನೂ ಆಪ್ಷನ್ ಇದೆ. ಸೊ ಇದು ಬಂದು ಬಾತ್ರೂಮ್. ಇದರಲ್ಲಿ ನೀವು ನೋಡ್ದಂಗೆ ಎಲ್ಲ ಇದೊಂದು ಕಲ್ಲು ನಾವು ಗೋಡೆಗಳು ಕಟ್ಟಕ್ಕಿಂತ ಮುಂಚೆನೆ ಫಿಕ್ಸ್ ಮಾಡಿ ಫಾರ್ಮಲ್ಲೇ ಇದ್ದಿದ್ ಕಲ್ಲು. ಅದು ಕೂತ್ಕೊಳ್ಳಕ್ಕೆ ಮತ್ತೆ ಸ್ಟೂಲ್ ತರ ಉಪಯೋಗಿಸೋ ಬದಲು ಸ್ವಲ್ಪ ನ್ಯಾಚುರಲ್ ಆಗಿ ಕಾಣ್ಲಿ ಅಂತ ಈ ತರ ಮಾಡಿದ್ವಿ. ಸೊ ಇದು ಮೇಲ್ಗಡೆ ನಿಮ್ಗೆ ಫ್ಲೋರಿಂಗ್ ಇರೋದು ಹೆಬ್ಬೇವಿನ ಮರಗಳದ್ದು ಹಲ್ಗೆಗಳು ಹಾಕಿದೀವಿ. ಇದು ಅಷ್ಟೇ ಪೈನ್ ವುಡ್ದು ಪ್ಲಾಂಕ್ಸ್ ಸಿಗುತ್ತೆ, ಸೊ ಅದನ್ನ ಹಾಕಿದೀವಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಅದೇ ಬೆಡ್ರೂಮ್, ಅದರಲ್ಲಿ ಕ್ವೀನ್ ಸೈಜ್ ಬೆಡ್ ವಿತ್ ಆಲ್ ಅಮ್ಯುನಿಟೀಸ್, ಏನೇನು ಫ್ಯಾನ್ ಇದೆಲ್ಲ ಇದೆ. ನಾನು ಈ ಸ್ಟೇನೆ ಪರ್ಟಿಕ್ಯುಲರ್ ಆಗಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದ್ರೆ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಯಲ್ಲೇ, ನಂಗೆ ಹಳ್ಳಿ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ. ಇಲ್ಲಿ ಸ್ಟೇ ಜೊತೆ ನೀವು ಫಾರ್ಮ್ ಲೈಫ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅವ್ರನ್ನೇ ಕೇಳೋಣ ಬನ್ನಿ, ಫಾರ್ಮ್ ಅಲ್ಲಿ ಯಾವ ತರ ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ, ಹೇಗೆ ಇದು ಕೆಮಿಕಲಿ ಎಕ್ಸ್ಪ್ಲಾಯ್ಟ್ ಆಗಿದ್ನ ಮತ್ತೆ ನ್ಯಾಚುರಲ್ ಫಾರ್ಮಿಗೆ ತಂದ್ರು. 10 ಎಕರೆ ಪ್ಲಾಟ್ ಇದು. 10 ಎಕರೆ ಪ್ಲಾಟ್ ಅಲ್ಲಿ ಎಲ್ಲಾ ತರದ್ದು ಒಂದು 30 ರಿಂದ 35 ವೆರೈಟೀಸ್ ಆಫ್ ಹಣ್ಣುಗಳದ್ದು ಗಿಡ ಹಾಕಿದೀವಿ. ನಿಂಬೆ ಆಗಿರ್ಬೋದು, ನೇರಳೆ, ಮತ್ತೆ ಅವಕಾಡೋಸ್ ಹಾಕಿದೀವಿ. ಅವಕಾಡೋಸ್ ಅಲ್ಲಿ 1-2 ವೆರೈಟಿ, ಸೀತಾಫಲ ಇದೆ, ಅಂಜೂರ ಇದೆ, ಮತ್ತೆ ಬೇಲದಣ್ಣಿದೆ, ಅದ್ರ ಜೊತೆ ಸೀಬೆಕಾಯಿ ಇದೆ, ಹಲಸಿನ ಗಿಡಗಳಿವೆ, ಮಾವಿದೆ. ಮೋಸ್ಟ್ ಆಫ್ ದ ವೆರೈಟೀಸ್ ಹಾಕಿದೀವಿ. ಸೊ ಅದರಲ್ಲಿ ಒಂದಷ್ಟು ಗಿಡಗಳು ಟಿಂಬರ್ದು ಇದೆ, ಮಾಗನಿ, ಶಿವನಿ, ಈ ತರದ ಗಿಡಗಳು. ಸೊ ಸ್ವಲ್ಪ ಕಾಡ್ ತರ ಫೀಲ್ ಕೊಡ್ಲಿ ಅಂತಾನು ಹಾಕಿದ್ವಿ. ನೀವು ಇಲ್ಲಿ ನೋಡ್ತಾ ಇರೋದು ವೆಜಿಟೇಬಲ್ ಬೆಡ್. ಇದನ್ನು ಅಷ್ಟೇ ಜೀವಾಮೃತ ಹಾಕಿ ಬೆಳೀತಾ ಇರೋದು. ನಿಮ್ಗೆ ಇಲ್ಲಿ ಹೀರೆಕಾಯಿ ಎಲ್ಲ ಬೆಳೆದಿದ್ವಿ, ಹೀರೆಕಾಯಿ ಮತ್ತೆ ಸ್ವಲ್ಪ ಕ್ಯಾರೆಟ್, ಸೊಪ್ಪುಗಳು. ಆದಷ್ಟು ನಾವು ಇಲ್ಲಿಂದಾನೇ ತಗೊಂಡು ಇಲ್ಲಿದ್ ಏನ್ ಬರುತ್ತೆ ಅಡುಗೆ ಮಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೀವಿ. ಟೊಮ್ಯಾಟೊ ಇದೆ. ಸೊ ಇದೆಲ್ಲಾನು ನಾವು ಯಾವುದೇ ತರದ ಗೊಬ್ಬರಗಳು ಏನು ಆಗ್ತಾ ಇಲ್ಲ. ಗೊಬ್ಬರ ಅಂದ್ರೆ ಬರೀ ನೈಸರ್ಗಿಕವಾಗಿ ಏನು ದೇಸಿ ಹಸುಗಳ ಜೀವಾಮೃತ ಅಷ್ಟೇ ಆಗ್ತಾ ಇದೀವಿ. ತೋಟದ್ದು ಇವಾಗ ಹೆಂಗೆ ಅಂತ ಹೇಳಿದ್ರೆ ಸುತ್ತ ಅರೌಂಡ್ ಎಲ್ಲಾ ಕಾರ್ನರ್ಸ್ ಅಲ್ಲೂ ನಾವು ರೋಡ್ಸ್ ಇಟ್ಟಿದೀವಿ. ರೋಡ್ಸ್ ಇಟ್ಟಿರೋದ್ರಿಂದ ಆಕ್ಸೆಸ್ ನಮಗೆ ಆಗಿರ್ಬೋದು ಅಥವಾ ಬರೋ ಗೆಸ್ಟ್ ಗಳಿಗೆ ಆಗಿರ್ಬೋದು, ಸುತ್ತ ಅವ್ರ ಒಂದ್ ರೌಂಡ್ ಹೋಗ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಇರ್ಬೋದು, ಅಥವಾ ನಮ್ಮವರೇ ಬಂದು ಇಲ್ಲಿಂದ ಅಡ್ಗೆ ಮನೆಗೆ ಇಲ್ಲಿಂದ ಬೆಳೆದಿರೋ ತರಕಾರಿನ ತಗೊಂಡೋಗಿ ಅಡ್ಗೆಗೆ ಹೆಲ್ಪ್ ಆಗ್ಬೋದು. ಅದೇ ರೀತಿ ಮಕ್ಕಳಿಗೆ ತೋರ್ಸ್ಕೊಡಕ್ಕೆ ಏನೇನ್ ಹಣ್ಣು ಬೆಳಿತಿದೀವಿ, ಇಲ್ಲಿ ಹೆಂಗೆ ಬೆಳಿತೀವಿ, ಅದು ಏನೇನು ಉಪಯೋಗ ಆಗುತ್ತೆ ಅವ್ರಿಗೆ, ಫಾರ್ಮ್ ಟು ಪ್ಲೇಟ್ ಅಥವಾ ಆತರ ಒಂದು ಆಪ್ಷನ್ ಮಕ್ಕಳಿಗೆ ಹೇಳ್ಕೊಡಕ್ಕೋಸ್ಕರನೇ ನಮ್ಮ ವಿಷನ್ ಅಂತ ಹೇಳ್ಬೋದು. ಈ ಫಾರ್ಮ್ ವಿಷನ್ ಇರೋದೇ ಅದು. ನೆಕ್ಸ್ಟ್ ಜನರೇಷನ್ಗೆ ಅವ್ರಿಗೆ ಹೇಗೆ ಊಟ ಬರ್ತಿದೆ ಅನ್ನೋದು. ಸೊ ನಮ್ಮವ್ರೇನೆ ನಾವು ಎಲ್ಲಾ ಈ ಕಸಿನ್ಸ್ ಅಷ್ಟೇ ಎಲ್ಲ ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ದು ಬಿಟ್ಟು ಬಂದು ಈಗ ಅಗೇನ್ ಬ್ಯಾಕ್ ಟು ಓಲ್ಡ್ ಸ್ಕೂಲ್ ಅಂತ ಹೇಳ್ತಾರಲ್ಲ, ಹಾಗೆ ಹಿಂದಕ್ಕೆ ಬಂದಿದೀವಿ ಎಲ್ಲ. ಸೊ ಅದೇ ರೀತಿ ನಮ್ಮ ಮಕ್ಳಿಗೂನು ಅಥವಾ ನಮ್ಮ ಫ್ರೆಂಡ್ಸ್ ಮಕ್ಳಿಗಾಗಿರ್ಬೋದು, ಬರೋ ಗೆಸ್ಟ್ ಗಳ ಮಕ್ಳಿಗಾಗಿರ್ಬೋದು, ಹೇಗ್ ಬೆಳಿತೀವಿ, ಅವ್ರಿಗೆ ನೈಸರ್ಗಿಕವಾಗಿ ಹೆಂಗ್ ಸಿಗುತ್ತೆ ಊಟ, ಅದನ್ನ ತಿಳಿಸ್ಕೊಡೋದೇ ನಮ್ಮ ಮೇಜರ್ ವಿಷನ್ ಅಂತ ಹೇಳ್ಬೋದು, ಗೋಲ್ ಅಂತ ಹೇಳ್ಬೋದು. ಎಸ್ ಆಶಿಕ್, ಹೇಳಿ ಜೀವಾಮೃತ ಅಂದ್ರೆ ಏನು ಅಂತ. ಜೀವಾಮೃತದ್ದು ಹೇಗೆ ಅಂತ ಹೇಳಿದ್ರೆ, ನಮ್ದು ಅಲ್ಲಿ ಕೊಟ್ಟಿಗೆ ಹತ್ರ ಹಸುದು ಕೊಟ್ಟಿಗೆ ಏನಿದೆ, ಅಲ್ಲಿಂದ ಒಂದು ಟ್ಯಾಂಕ್ ಮಾಡಿ ಅಲ್ಲಿಂದ ಇಲ್ಲಿಗೆ ನಾವು ಅಲ್ಲಿಗೆ ಫ್ಲೋ ಆಗಂಗೆ ಮಾಡಿದೀವಿ. ಅದು ಗ್ರಾವಿಟಿಯಲ್ಲೇ ಬರುತ್ತೆ ಇವಾಗ ಸದ್ಯಕ್ಕೆ. ಸೊ ಅಲ್ಲಿ ಏನಂತ ಹೇಳಿದ್ರೆ, ಹಸುದು ತೊಳೆದಿದ್ದು ಸಗಣಿ ಆಗಿರ್ಬೋದು, ದಿನ ಬೆಳಗ್ಗೆ ಎದ್ದು ಕೆಲಸದವರು ಅದರಲ್ಲಿ ಹಸು ಕ್ಲೀನ್ ಮಾಡಿ ಅದ್ರ ಸಗಣಿ ಆಗಿರ್ಬೋದು, ಗಂಜಲಾಗಿರ್ಬೋದು ಒಂದು ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತಾರೆ. ಅದನ್ನ ಶಿಫ್ಟ್ ಮಾಡಿದ್ದು ಸ್ವಲ್ಪ ಹೊತ್ತಿಗೆ ಅದು ಸ್ಲರಿ ಆಗುತ್ತೆ, ಫುಲ್ ತಿಳಿ ನೀರ್ ಬರುತ್ತೆ. ಅದರಲ್ಲಿ ತಿಳಿ ನೀರ್ ಬಂದ್ಮೇಲೆ ನಾವು ಯಾವ್ದಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವಾಗ ದೊಡ್ಡ ಮರ ಯಾವ್ದಿರುತ್ತೆ ಯೂಶಲಿ ಫಾರ್ಮ್ ಅಲ್ಲಿ, ಅದರಿಂದ ಆ ಬುಡದಿಂದ 1-2 ಇಡಿ ಮಣ್ಣು ತೆಗೆದು ಅಲ್ಲಿಗೆ ಹಾಕ್ತಿವಿ. ಮಣ್ಣು ಹಾಕಿದ್ಮೇಲೆ ಅದಕ್ಕೆ ಮೈಕ್ರೋ ಆರ್ಗಾನಿಸಮ್ಸ್ ಮಲ್ಟಿಪ್ಲೈ ಆಗ್ಲಿಕ್ಕೆ ಕಡಲೆ ಹಿಟ್ಟು ಮತ್ತೆ ಬೆಲ್ಲನ ಹಾಕ್ತಿವಿ. ಸೊ ಅದು ಹಾಕಿ 7 ದಿನ ಅದು ಕ್ಲೀನ್ ಆಗಿ ಫರ್ಮೆಂಟ್ ತರ ಆಗಿ ಮೈಕ್ರೋ ಆರ್ಗಾನಿಸಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದ್ಮೇಲೆ ನಾವು ಎಲ್ಲಾ ಗಿಡಗಳಿಗೂ ಇದರಿಂದ ಕಳಿಸ್ಕೊಡ್ತೀವಿ. ಸೊ ಆಗ ಗಿಡಗಳಿಗೂ ಅಷ್ಟೇ ಒಳ್ಳೆ ಗೊಬ್ಬರಗಳು ಸಿಗುತ್ತೆ. ಸೊ ಅವಾಕಾಡೋ ಮರ ನೋಡಿ, ಜರ್ಮನಿಯಲ್ಲಿ ಐ ಯೂಸ್ ಟು ಗಿವ್ €4 2 ಹಣ್ಣಿಗೆ. ಇಲ್ಲೆಲ್ಲ ಎಷ್ಟೊಂದು ಬಿದ್ದಿದೆ. ಇಲ್ಲಿ ಕಿತ್ಕೊಂಡು ತಿನ್ಬೋದು ಡೈರೆಕ್ಟ್ ಮರದಿಂದ. ಅಂಡ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಯಾವ್ದು ಕೆಮಿಕಲ್ ಫರ್ಟಿಲೈಸರ್ ಇಲ್ಲಿ ಯೂಸೇ ಮಾಡಲ್ಲ. ನಮ್ದೇ ಆದ ಒಂದು ನರ್ಸರಿ ಮಾಡ್ಕೊಂಡಿದೀವಿ. ಯಾವ್ದು ಪುಟ್ ಗಿಡಗಳಿದ್ರೆ ಅದನ್ನ ತಂದು, ಆಮೇಲೆ ಇದೆಲ್ಲ ಗ್ಲೆರಿಸೀಡಿಯಾ ಅಂತ ಹೇಳ್ತೀವಿ, ಗೊಬ್ಬರದ ಗಿಡಗಳು ಅಂತ. ಇದೆಲ್ಲ ಗ್ರೀನ್
ಮೆನ್ಯೂರ್ ಜಾಸ್ತಿ. ಈ ಎಲೆಗಳು ಉದುರಿದ್ರೆ ತುಂಬಾ ಮೆನ್ಯೂರ್ ಸಿಗುತ್ತೆ. ಸೊ ಇದ್ರ ಜೊತೆ ಈ ಕಡೆ ಬಂದ್ರೆ ಎರೆಹುಳು ಗೊಬ್ಬರ ಮಾಡಿದೀವಿ. ಸೊ ಎರೆಹುಳು ಗೊಬ್ಬರ ಹೆಂಗೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಆ ಸ್ಲರಿ ಏನಿರುತ್ತೆ, ಹಸುದು ಗಂಜಲ ಮತ್ತೆ ಸಗಣಿ, ಅದಕ್ಕೆ ಒಂದಷ್ಟು ಒಣಗಿರೋ ಎಲೆಗಳು, ಹಸಿ ಎಲೆಗಳು ಹಾಕಿ ಅದನ್ನ ಒಂದ್ 15 ದಿನ ಕೊಳಿಲಿಕ್ ಬಿಡ್ತೀವಿ. ಅದಾದ್ಮೇಲೆ ಒಂದ್ 2 kg ಅಷ್ಟು ಎರೆಹುಳ ತಂದು ಇಲ್ಲಿಗೆ ಬಿಟ್ರೆ ಅದು ಎಲ್ಲಾನು ತಿಂದು ಗೊಬ್ಬರ ಮಾಡುತ್ತೆ. ಸೊ ಇದು ಎರೆಹುಳು ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ. ಇದು ಕೊಟ್ಟಿಗೆ ಹಿಂದೆ ಇರೋ ಗೋಡೆ ಹಿಂದೆ ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆ ತೊಳೆದಿದ್ ನೀರು, ಅದ್ರ ಜೊತೆ ಗಂಜಲ ಮತ್ತೆ ಸಗಣಿ ಬಂದು ಇಲ್ಲಿ ಡೆಪಾಸಿಟ್ ಆಗುತ್ತೆ. ಈ ಟ್ಯಾಂಕ್ ನ ಎಲ್ಲ ಹೋಲ್ಸ್ ಮಾಡಿದೀವಿ. ಸೊ ಮೇಜರ್ ದೊಡ್ಡದು ಏನು ಫಿಲ್ಟರ್ ಆಗ್ಬೇಕು, ಕಸ ಕಡ್ಡಿ ಎಲ್ಲ ಇಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಇಲ್ಲಿ ಸ್ಲರಿ ಬರುತ್ತೆ. ಆ ಸ್ಲರಿನ ಅಗೇನ್ ಇಲ್ಲಿ ಸೆಕೆಂಡ್ ಫಿಲ್ಟ್ರೇಷನ್ ತರ ಮಾಡಿದೀವಿ. ಈ ಫಿಲ್ಟ್ರೇಷನ್ ಅಲ್ಲಿ ಜಲ್ಲಿ, ಇದ್ಲು, ಸ್ವಲ್ಪ ಮರಳು ಇದೆಲ್ಲ ಹಾಕಿದೀವಿ. ಸೊ ಇಲ್ಲಿ ಫೈನ್ ಫಿಲ್ಟರ್ ಆಗುತ್ತೆ. ಫೈನ್ ಫಿಲ್ಟರ್ ಆದ್ಮೇಲೆ ಸೊ ಇದು ಇಲ್ಲೊಂದು ಫಿಲ್ಟ್ರೇಷನ್ ನೆಟ್ ಹಾಕಿ ಬಿಟ್ಟಿದೀವಿ. ಸೊ ಇದು ಫಿಲ್ಟರ್ ಆದ್ಮೇಲೆ ಇದು ಇನ್ನೂ ತುಂಬಬೇಕು ಟ್ಯಾಂಕ್. ಸೊ ಇದು ಫಿಲ್ಟರ್ ಆಗಿ ಹೋದ್ಮೇಲೆ ಆ ಡ್ರಮ್ಗೆ ಹೋಗುತ್ತೆ. ಆ ಡ್ರಮ್ ಇಂದ ನಿಮ್ಗೆ ಆವಾಗ್ಲೇ ತೋರಿಸಿದ್ನಲ್ಲ, ಆ ಡ್ರಮ್ಗೆ ಹೋಗಿ ಅಲ್ಲಿಂದ ಎಲ್ಲ ಡ್ರಿಪ್ಪಿನ ಮೂಲಕ ಹೋಗಂಗೆ ಪ್ಲಾನ್ ಮಾಡಿದೀವಿ. ಸೊ ಇದೆಲ್ಲ ಇವ್ರದ್ದು ಕ್ಯಾಟಲ್ ಶೆಡ್ ಅಂಡ್ ಇದು ಲೇಬರ್ಸ್ಗೆ ಸ್ಟೇ ಆಗೋಕ್ಕೋಸ್ಕರ ಮಾಡ್ಕೊಟ್ಟಿರೋ ಮನೆ. ಇದನ್ನು ಕೂಡ ಸಸ್ಟೈನಬಿಲಿಟಿ ಇಂದಾನೆ ಮಾಡಿದ್ದಾರೆ. ಸೊ ಈ ರೂಮ್ ಆಕ್ಟಿವಿಟಿ ರೂಮ್ ಅಂತ ಹೇಳ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡ್ಬೋದು, ಒಂದು 100 ಜನ 150 ಜನದ್ದು. ಸೊ ಈ ಡೋರ್ ಬಂದು ನಾವು ಪಾಂಡಿಚೇರಿಯಲ್ಲಿ ತಗೊಂಡಿದ್ದು ಆಂಟಿಕ್ ಡೋರು. ಸೊ ಅದನ್ನೇ ಇಲ್ಲಿಗೆ ಬಳಸ್ಕೊಂಡಿದೀವಿ. ಸೊ ಇಲ್ಲಿ ಆಕ್ಟಿವಿಟೀಸ್ ಬಂದು ಟಿ ಬೋರ್ಡ್ ಇದೆ, ಟಿ ಗೇಮ್, ಮತ್ತೆ ಸಣ್ಣ ಪುಟ್ಟ ಬೋರ್ಡ್ ಗೇಮ್ಸ್ ಇದೆ, ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಬಂದು ಇದು ನ್ಯಾಚುರಲ್ ವಾಟರ್, ನಾವು ಯಾವುದೇ ತರದ ಕ್ಲೋರಿನ್ ಉಪಯೋಗಿಸಲ್ಲ. ಎವ್ರಿ 2 to 3 days ಒನ್ಸ್ ಈ ನೀರ್ ಖಾಲಿ ಮಾಡಿ ಗಿಡಗಳಿಗೆ ಉಪಯೋಗಿಸಿ ಪುನಃ ರೀಫಿಲ್ ಮಾಡ್ತೀವಿ ನೀರನ್ನ. ಸೊ ಅದರಿಂದಾಗಿ ನಾವು ಕ್ಲೋರಿನ್ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ಆಕ್ಟಿವಿಟೀಸ್ ಅಲ್ಲಿ ಕ್ರಿಕೆಟ್ ಇದೆ, ಗೇಮ್ಸ್ ಅಂದ್ರೆ ನಿಮ್ಗೆ ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಇದೆ. ಇದಿಷ್ಟು ನಮ್ಮ ಮೂನ್ರೈಸ್ ಫಾರ್ಮ್ಸ್. ಈ ಮೂನ್ರೈಸ್ ಫಾರ್ಮ್ಸ್ಗೆ ನಾವು ಹೆಂಗೆ ಅದನ್ನ ಪುಟ್ಟ ಮಗು ತರ ಬೆಳೆಸಿದೀವಿ, ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಮಕ್ಳು ಕರ್ಕೊಂಡ್ಬಂದು ಅವ್ರ ಊಟ ಎಲ್ಲಿಂದ ಬರುತ್ತೆ, ಹೇಗೆ ಬೆಳಿತೀವಿ, ಗೊಬ್ಬರ ಹಾಕದೆ ಹೇಗೆ, ಅಂದ್ರೆ ಹಸು ಜೀವಾಮೃತ ಇವಾಗ ನಾವು ತೋರಿಸಿದ್ವಿ, ಅದ್ರ ಉಪಯೋಗದಿಂದ ಹೇಗೆ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗ್ಲಿ ಬೆಳಿತೀವಿ. ಸೊ ಇದನ್ನೆಲ್ಲ ಮಕ್ಳಿಗೆ ಹೇಳ್ಕೊಟ್ಟು, ಮಕ್ಕಳು ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ರೈತರಾಗ್ಲಿ ಅಂತ, ಅಥವಾ ಅವ್ರ ಊಟ ಅವರೇ ಬೆಳ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ನಮ್ಮ ಮುಖ್ಯ ಧ್ಯೇಯ ಅಥವಾ ಗೋಲ್ ಅಂತ ಹೇಳ್ಬೋದು. ಅದರಿಂದ ನೀವು ಬಂದು ನಮ್ದು ಇಲ್ಲಿರೋ ಅಕಾಮಿಡೇಷನ್ ಬಂದು ಒಂದು 20 ರಿಂದ 30 ಜನ ಇರ್ಬೋದು ಒಂದೇ ಗ್ರೂಪ್ ಆದ್ರೆ. ಸೊ ಸಪರೇಟ್ ಗ್ರೂಪ್ಸ್ ಅಂದ್ರೆ ಮ್ಯಾಕ್ಸಿಮಮ್ 20 ಪೀಪಲ್ ಇರ್ಬೋದು. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ನಿಮ್ಮ ಮಕ್ಳಿಗೂ ಅವ್ರು ಎಷ್ಟು ಖುಷಿ ಪಡ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ವಾತಾವರಣದಲ್ಲಿ ಇರಕ್ಕೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಆಶಿಕ್ ತುಂಬಾನೇ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಹುಟ್ಟಿದಾಗಿಂದ ಸಿಟಿಯಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಇದು ನಂಗೆ ತುಂಬಾನೇ ಯೂನಿಕ್ ಎಕ್ಸ್ಪೀರಿಯನ್ಸ್. ಅಂಡ್ ಮೂನ್ರೈಸ್ ಕಿಂಗ್ಡಮ್ ನಾನು ಖಂಡಿತವಾಗ್ಲೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡ್ತೀನಿ. ನಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ. ನನಗೂ ಇದೆಲ್ಲ ಇವಾಗ, ನಾನು ಮುಂಚೆ ಅಪ್ಪ ವ್ಯವಸಾಯದಲ್ಲೇ ಇದ್ರು, ನಾನು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದ್ದು. ಸೊ ಒಂದು 12 years ವರ್ಕ್ ಮಾಡಿ ಬಿಟ್ಟು ಈಗ ಬಂದು ಇಲ್ಲೇ ಇರೋಣ, ಇಲ್ಲೇ ಹೆಲ್ತಿ ಲೈಫ್ ಸ್ಟೈಲ್ ಮತ್ತೆ ಮಕ್ಳಿಗೂ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋಣ ಅಂತ ವಾಪಸ್ ಬಂದಿದ್ದೀನಿ. ನೀವು ಅಲ್ಲಿಂದ ಬಂದು ಇಷ್ಟೆಲ್ಲ ವ್ಲಾಗ್ ಮಾಡಿದ್ದಕ್ಕೆ ಮತ್ತೆ ನಮ್ದು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿ ತಿಳ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.